ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಭಾನುವಾರ ಬೆಳಿಗ್ಗೆನೇ ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ವಾರ ನಮಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಬೇಕು. ನಾನು ಬೆಳಿಗ್ಗೆ ವಾರ ಮಾಡ್ತಿಲ್ಲ ಗೈಸ್. ಇವತ್ತು ಬೆಳಿಗ್ಗೆ ಈಚೆ ಕೆಲಸ ಎಲ್ಲ ಮುಗಿಸೋದೇ ಲೇಟಾಗೋಯಿತು. ಇವಾಗ ಮಾಡೋಕ್ಕಾಗಲ್ಲ ಅಂಥೇಳಿ ಸಂಜೆ ವಾರ ಮಾಡೋಣ ಅಂದ್ಕೊಂಡಿದ್ದೀನಿ. ಇವಾಗ ತಿಂಡಿ ಮಾಡ್ತಾಯಿದ್ದೀನಿ, ಅಕ್ಕಿ ರೊಟ್ಟಿ ಮತ್ತು ಬೀಟ್ರೋಟ್ ಪಲ್ಯ. ಅದನ್ನು ಕುಕ್ಕಿಂಗ್ ಲಾಗ್ ಮಾಡೋಣ ಅಂತ ಈ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಆಲ್ರೆಡಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಕುಕ್ಕಿಂಗ್ ಲಾಗ್ ಇದೆ ಫಸ್ಟು ನನ್ನದು ಚಾನಲಲ್ಲಿ ನಾನು ಹಾಕ್ತಾಯಿರೋದು. ಇನ್ನು ಬೇರೆ ಥರ ಈ ಲಾಗ್ ಹೆಂಗೆ ಬರುತ್ತೆ ನೋಡಿಕೊಂಡು ಬೇರೆ ಥರ ಏನೇನು ಐಡಿಯಾ ಬರುತ್ತೆ ಕುಕ್ಕಿಂಗ್ ಲಾಗ್ ಮಾಡ್ಬೋದು ಅನಿಸಿದ್ರೆ ಕಂಟಿನ್ಯೂ ಮಾಡ್ತೀನಿ ಗೈಸ್. ಇವಾಗ ರೊಟ್ಟಿ ಮಾಡ್ತಾಯಿದ್ದೀನಿ, ಹೆಂಗೆ ಮಾಡ್ತೀನಿ ಏನೋ ನೋಡೋಣ ಬನ್ನಿ. ರೊಟ್ಟಿಗೆ ಹಿಟ್ಟು ಕಲಿಸ್ಕೊತಾ ಇದ್ದೀನಿ ಗೈಸ್. ಪುಡಿ ಉಪ್ಪು ಖಾಲಿಯಾಗಿದೆ, ಅದಕ್ಕೆ ಹಳ್ಳುಪ್ಪೆ ಹಾಕೋತಾ ಇದ್ದೀನಿ. ಹಿಟ್ಟನ್ನು ನಾವು ಎಷ್ಟು ಚೆನ್ನಾಗಿ ಕಲಿಸ್ತೀವಿ ರೊಟ್ಟಿ ಅಷ್ಟು ಚೆನ್ನಾಗಿ ಬರುತ್ತೆ ಗೈಸ್. ಕೆಲವರು ಬಿಸಿನೀರು ಹಾಕಿ ಕಾಯಿಸಿ ಚಪಾತಿ ಥರ ಒತ್ತಿ ಎಲ್ಲ ಮಾಡ್ತಾರೆ ಗೈಸ್ ರೊಟ್ಟಿನ. ನಾನು ಆ ಥರ ಟ್ರೈ ಮಾಡಬೇಕು ಅಂದ್ಕೊಂಡಿದ್ದೀನಿ, ಬಟ್ ನಾನು ಮಾಡಿಲ್ಲ. ನನಗೆ ಬರೋದು ಇದೇ ಥರ. ಇದು ನನಗೆ ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದು. ನಾರ್ಮಲಾಗಿ ಅಕ್ಕಿ ಹಿಟ್ಟು ಕಳಿಸಿ ಅರಳೆ ಮೇಲೆ ಬೆಳೆಯೋ ಥರನೇ ಬರೋದು ನನಗೆ. ಹಿಟ್ಟು ಗಂಟು ಬರೆದಿರೋ ಥರ ನೀಟಾಗಿ ಕಲಿಸ್ಕೋಬೇಕು ಗೈಸ್. ರೊಟ್ಟಿ ಹಾಕೋದು ಸ್ವಲ್ಪ ಮುಂಚೆನೇ ಕಲಸಿಟ್ರೆ, ಒಂದು ಸ್ವಲ್ಪ ಹೊತ್ತು ಕಲಸಿಟ್ರೆ ರೊಟ್ಟಿ ಚೆನ್ನಾಗಿ ಬರುತ್ತೆ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಯಾವ ಥರ ರೊಟ್ಟಿ ಹಾಕ್ತೀರಾ, ನಿಮ್ಮ ಮನೇಲಿ ಹೇಗೆ ರೊಟ್ಟಿ ಮಾಡ್ತೀರಾ ಅನ್ನೋದನ್ನ ಕಮೆಂಟ್ ಮಾಡಿ ಗೈಸ್. ತುಂಬ ತೆಳುಗೂ ಮಾಡ್ಕೋಬಾರ್ದು ಗೈಸ್, ತುಂಬ ಗಟ್ಟಿಗೂ ಮಾಡ್ಕೋಬಾರ್ದು. ಹದವಾಗಿ ಹಿಟ್ಟನ್ನ ಕಲಿಸ್ಕೋಬೇಕು, ಗಂಟಿಲ್ದಿರೋ ಥರ. ಹಿಟ್ಟು ಕಲಸಾಯಿತು ಗೈಸ್. ನೆಕ್ಸ್ಟ್ ಈಗ ಪಲ್ಯ ಮಾಡಿಬಿಡೋಣ. ಬೀಟ್ರೋಟ್ ಪಲ್ಯ ಮಾಡಲಿಕ್ಕೆ ಗೈಸ್ ಬೀಟ್ರೋಟ್ನ ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇದನ್ನ ಬೀಟ್ರೋಟ್ ಪಲ್ಯ ಮಾಡ್ತಾಯಿದ್ದೀನಿ, ಅದಕ್ಕೆ ಇದನ್ನೆಲ್ಲ ಹೆಚ್ಕೊಂಡಿದ್ದೀನಿ. ಬೀಟ್ರೋಟ್ನ ತುರಿದು ಈ ಥರ ಇಟ್ಕೊಂಡಿದ್ದೀನಿ, ತುರಿದು ಒಂದು ತಟ್ಟೆಲ್ಲ ಹಾಕಿ ಇಟ್ಕೊಂಡಿದ್ದೀನಿ. ಈ ಥರ ತುಂಬ ಸಿಂಪಲ್ ಗೈಸ್ ಈ ಪಲ್ಯ ಮಾಡೋದು. ನೀವು ಹೇಗೆ ಮಾಡ್ತೀರಾ ಬೀಟ್ರೋಟ್ ಪಲ್ಯ ನನಗೆ ಹೇಳಿ. ರೆಸಿಪಿ ಗೈಸ್ ಇದು. ಒಂದು 5 to 10 ಮಿನಿಟ್ಸಲ್ಲೆಲ್ಲ ಆಗ್ಬಿಡುತ್ತೆ. ತುರಿದಿರೋದಲ್ಲ ಬೀಟ್ರೂಟು, ಅದು ಬೇಯೋಕ್ಕೇನು ಟೈಮ್ ತಗೊಳ್ಳಲ್ಲ. ಉಪ್ಪು ಹಾಕ್ತಾಯಿದ್ದೀನಿ ಗೈಸ್ ಇವಾಗ. ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿ ಇದಕ್ಕೆ ನೀರು ಹಾಕೋಂಗಿಲ್ಲ ಗೈಸ್. ನೀರು ಹಾಕಿದ್ರೆ ಚೆನ್ನಾಗಿರಲ್ಲ, ಟೇಸ್ಟೇ ಬರಲ್ಲ ನೀರು ಹಾಕ್ಬಿಟ್ರೆ. ಆಯಿಲ್ ಒಂದು ಸ್ವಲ್ಪ ಕಡಿಮೆ ಆಯಿತು ಅನಿಸಿದ್ರೆ ನಮಗೆ ಹಾಕೋಬೋದು. ಅದ್ರ ಬದಲು ನೀರೆಲ್ಲ ಹಾಕ್ಬಾರ್ದು, ಬೇಯಲ್ಲ ಅದು ಇದು ಅಂತ ಏನಿಲ್ಲ. ಆಯಿಲಲ್ಲೇ ಅದು ಚೆನ್ನಾಗಿ ಫ್ರೈ ಆಗುತ್ತೆ, ತುರಿದಿರೋದಲ್ವ. ನೀರು ಹಾಕ್ಬಿಟ್ರೆ ನೀರು ಥರ ಬಿಟ್ಕೊಂಡು ಚೆನ್ನಾಗಾಗಲ್ಲ, ಟೇಸ್ಟ್ ಇರಲ್ಲ ಗೈಸ್. ಬೀಟ್ರೂಟಲ್ಲೇ ಒಂದು ಸ್ವಲ್ಪ ನೀರು ಇರುತ್ತೆ, ಅದು ನೀಟಾಗಿ ನೀರು ಬಿಟ್ಕೊಂಡು ಅದೇ ನೀಟಾಗಿ ಫ್ರೈ ಆಗುತ್ತೆ ಗೈಸ್. ತುಂಬ ಹೊತ್ತು ಲಿಡ್ ಕ್ಲೋಸ್ ಮಾಡಿದ್ರೆ ಅಂಡಿ ಹಿಡಿದ್ಬಿಡುತ್ತೆ ಗೈಸ್. ಒಂದು 5 ನಿಮಿಷ ಸಾಕು, ಅದು ಸಾಫ್ಟ್ ಆಗಲಿಕ್ಕೆ ಅಷ್ಟೇ. ಪಲ್ಯ ಮಾಡಿ ಸೈಡಲ್ಲಿ ಇಟ್ಟಿದ್ದೀನಿ ಗೈಸ್. ಇವಾಗ ರೊಟ್ಟಿ ಹಾಕಲಿಕ್ಕೆ ಅಂತೇಳಿ ಅರಳಿ ಇಟ್ಟಿದ್ದೀನಿ. ಪಲ್ಯ ರೆಡಿ ಆಗಿದೆ. ಇವಾಗ ಅರಳೆ ಹೆಂಚು ಕಾದಿದೆ ಗೈಸ್. ಇವಾಗ ರೊಟ್ಟಿ ಹಾಕೋಣ.
ಈ ಥರ. ತುಂಬ ಸಿಂಪಲ್ ಗೈಸ್, ಇಷ್ಟೇ ಅಕ್ಕಿ ರೊಟ್ಟಿ ಮಾಡೋದು. ಈ ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಇನ್ನಷ್ಟು ಸಪೋರ್ಟ್ ಮಾಡಿ. ಆಲ್ರೆಡಿ ಸಪೋರ್ಟ್ ಮಾಡ್ತಿದ್ದೀರಾ, ಎಲ್ರಿಗೂ ತುಂಬ ಥ್ಯಾಂಕ್ಸ್. ಮತ್ತೊಂದು ಕುಕಿಂಗ್ ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.